Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಯಾರು ಮಾಡ್ಬೋದು ಮಾಡಿದ್ದಂತೂ ನಿಜ ಅಲ್ಲ. ಆರೋಪ ಮಾಡೋ ಸೆಕೆಂಡ್ರಿ. ಆ ಕೃತ್ಯಗೆ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದೋ ಪಕ್ಷ ಇರಲಿ ಅವರಾರು ಆರೋಪ ಮಾಡಿ ಏನು ಮಾಡೋರು. ಆ ಮಾಡಿದ ಕೃತ್ಯಗೆ ಯಾರು ನೀವು ನಿಮ್ಮ ಮನಸ್ಥಿತಿಯವ್ರು ಒಪ್ಪುತ್ತಾ? ಇವತ್ತು ಆ ಪ್ರಜ್ವಲ್ ರೇವಣ್ಣನ ಬಿಟ್ಟುಬಿಡ್ರಿ. ಆ ಹೆಣ್ಮಕ್ಳ ಪರಿಸ್ಥಿತಿ ಏನು? ಆ ಹೆಣ್ಮಕ್ಳ ಪರಿಸ್ಥಿತಿ ಇವ್ರು ಮಾಡಿದಂಥ ಇದಕ್ಕೆ ಹೆಣ್ಮಕ್ಳು ಇವತ್ತು ಸಮಾಜದಲ್ಲಿ ಮಕ ಎತ್ತಿ ಅಡ್ಡಾಡಿದಂಥ ವ್ಯವಸ್ಥೆ ನೋಡುವಂಥ ಟೈಮಲ್ಲಿ ಎಲ್ಲಕ್ಕಿಂತ ಪ್ರಜ್ವಲ್ ರೇವಣ್ಣ ಶ್ರೀಮಂತ ಇರ್ಬೋದು, ಪ್ರಜ್ವಲ್ ರೇವಣ್ಣ ಹತ್ರ ಅಧಿಕಾರಿ ಇರ್ಬೋದು, ಪ್ರಜ್ವಲ್ ರೇವಣ್ಣ ಶಕ್ತಿ ಇರ್ಬೋದು, ಮಾಡಿರ್ಬೋದು ಏನಾರು ಪ್ರಜ್ವಲ್ ರೇವಣ್ಣ. ಅದ್ರ ಪಾಪ ಮಹಿಳೆಯರ ಬಗ್ಗೆ ಇವತ್ತು ನಾವು ಎಲ್ಲರೂ ಚಿಂತೆ ಮಾಡುವಂಥ ವ್ಯವಸ್ಥೆ ಇವತ್ತು ಅವ್ರ ಅಗೌರ ಸಹಿಸಿಕೊಂಡು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸಮಾಜದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಅವ್ರು ಬದುಕಬೇಕು ಅನ್ನೋದು ಪ್ರಜ್ವಲ್ ರೇವಣ್ಣ ಶ್ರೀಮಂತಿದ್ದ. ಪ್ರಜ್ವಲ್ ರೇವಣ್ಣಿಂದ ದೊಡ್ಡ ದೊಡ್ಡ ಶಕ್ತಿಗಳಿದ್ದು ಒಂದದಿಂದಾಗ ಟಿಕೆಟು ಆಯ್ತು. ಇವತ್ತು ನೀವು ಒಂದು ವೀಸಾ ತೆಗೆಸ್ರಿ, ಎಷ್ಟು ದಿನ ಬೇಕು ನಿಮ್ಗೆ ವೀಸಾ ತೆಗೆಸಕ್ಕೆ? ತೆಗೆಸ್ರಿ, ಒಂದು ವೀಸಾ ತೆಗೆಸ್ರಿ, ನೋಡ್ರಿ ಎಷ್ಟು ದಿನ ಬೇಕು ನಿಮ್ಗೆ. ಜರ್ಮನ್ಗೆ ವೀಸಾ ನಿಮ್ಗೆ ಒಂದು ದಿನದಾಗ ವೀಸಾ ಸಿಕ್ಬಿಡುತ್ತಾ? ನೀವು ತಿಂಗಳಗಟ್ಟಲೆ ನಿಮ್ಮ ಚಪ್ಪಲ್ ಹರಿದ್ರೂ ವೀಸಾ ಸಿಗೋದಿಲ್ಲ. ಒಂದು ಜೋಡಿ ಚಪ್ಪಲ್ ಹರಿದ್ರೂ ವೀಸಾ ಸಿಗಂಗಿಲ್ಲ. ಅಂತ ಒಂದು ದಿನದಾಗ ವೀಸಾ ತೆಗೆದು ಅವ್ರು ಕಳಿಸ್ತಾರಂದ್ರೆ ಇದರಿಂದ ದೊಡ್ಡ ಶಕ್ತಿಗಳು ಅದಾವಂತಿರೋ ಇಲ್ಲ ಅಂತಿರು. ಅವರು ವಿದೇಶಕ್ಕೆ ಹೋಗೋದು ಕಾಂಗ್ರೆಸ್ಸೇ ಕಾರಣ, ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರು ಇಂಥದ್ದು ಹೇಳಿ ಇಲ್ಲಿ ಮಠ ಬಂದಾರ ಅವರು. ಚಲೋ ಮನುಷ್ಯನ ಮಾತು ಕೇಳಿ ಹೇಳಾಗತ್ತೆ ನೀವು ಹೇಳಿ ಸರ್. ನಿಮ್ಮ ಮೈತ್ರಿಯೊಳಗೆ ಅವರು ಸಂಸದರಾಗಿತ್ತು, ಅವರು ಉತ್ತರ ಕೊಡ್ಬೇಕು ಅಂತ. ಹಾಂ, ಸಂಸದರಾಗಿದ್ರು. ಈಗ ಯಾರು ಮೈತ್ರಿಯೊಳಗೆ ನಿಂತಾರೆ? ಅವರು ಸಂಸದರು ಹಿಂದಿದ್ರು, ಅವಾಗೇನು ಇದ್ದಿದ್ದಿಲ್ಲಲ್ಲ. ಅವಾಗಿದ್ರು ಅವ್ರು ಟಿಕೆಟ್ ಕೊಡ್ತಿದ್ದಿಲ್ಲ. ಸುದ್ದಿ ಗುರ್ತಿದ್ರು ನಾವು ಟಿಕೆಟ್ ಕೊಡ್ತಿದ್ದಿಲ್ಲ ಅವ್ರಿಗೆ. ಸುದ್ದಿ ಗುರ್ತಿದ್ರು ಟಿಕೆಟ್ ಕೊಡ್ತಿದ್ದಿಲ್ಲ. ಅವಾಗಿನ ವ್ಯವಸ್ಥೆ ಅಲ್ಲದು, ಇವತ್ತಿನ ವ್ಯವಸ್ಥೆ ಸಹಜವಾಗಿ ನೋಡ್ರಿ. ಜಾರ್ಕೊಳ್ಳೋಕೆ ಮಾತಾಡ್ಕೊಳ್ಳೋ ಒಬ್ಬರೊಬ್ಬರು ಅಪಾದನೆ ಮಾಡೋದು ದಟ್ ಸೆಕೆಂಡ್ರಿ. ಆ ಪಕ್ಷ ಈ ಪಕ್ಷ ದಟ್ಸ್ ಸೆಕೆಂಡ್ರಿ. ಬಟ್ ಆದಂಥ ಘಟನೆ ಐತಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡಿರಿ. ಈ ಪ್ರಕರಣವನ್ನು ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆಯಾ ಚುನಾವಣೆಗೆ? ನಾವಂತೂ ಅದು ಬಿಜೆಪಿ ನಾ ಏನಂತೀನಿ ಅದ್ರ ಬಗ್ಗೆ ಅಂತೂ ನಾವು ಭಾಷಣ ಮಾಡಿಲ್ಲ. ನಾವು ಮಾಡ್ಕೊಳಕ್ಕೆ, ನಾವು ಹೇಳ್ಕೊಳಕ್ಕೆ ನಾವು ಮಾಡಿದಂಥ ಶಕ್ತಿ ಸಾಕಷ್ಟು ಐತಿ. ಈ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಕೊಡುಗೆ ನಾಡಿಗೆ, ಈ ದೇಶಕ್ಕೆ ಸಾಕಷ್ಟು. ನಮ್ಗೆ ಇವತ್ತಲ್ಲ, ಸ್ವತಂತ್ರ ತರೋದಿಂದ ಹಿಡ್ಕೊಂಡು ಇವತ್ತಿನ ಮಟ್ಟ 70 ವರ್ಷ ಏನು ಮಾಡಿ ಅಂತ ಅದು 70 ವರ್ಷದ ಇತಿಹಾಸವನ್ನು ತೆಗೆದ್ರೆ ಭಾರತ ದೇಶವನ್ನು ಇಲ್ಲಿ ಮಟ್ಟ ತಂದಿದ್ದ ನಾವು. 10 ವರ್ಷದಾಗ ಏನಾತ್ರಿ ಪರಿಸ್ಥಿತಿ? ನಾವು ನ್ಯಾಷನಲ್ ಹೈವೇ ಮಾಡೇವಿ, ನ್ಯಾಷನಲ್ ಹೈವೇ ಮಾಡಿ ಅಂತಾರೆ. ಏನು ನ್ಯಾಷನಲ್ ಹೈವೇ? ನ್ಯಾಷನಲ್ ಹೈವೇಗೆ ಒಂದು ಸಲ ನೀವು ಹೋಗ್ಬರ್ರಿ, ದಾವಡಕ್ಕೆ ಹೋಗ್ಬರ್ರಿ, ಇಲ್ಲಿಂದ ಹುಬ್ಬಳ್ಳಿಗೆ ಹೋಗ್ಬರ್ರಿ. ಎಷ್ಟು ನಿಮ್ಮ ಕಿಸ್ತಾನ್ ರೊಕ್ಕ ಕಾರ್ ತೊಗೊಂಡು ಹೋಗ್ಬರ್ರಿ. ಬೆಂಗಳೂರಿಗೆ ಹೋಗ್ಬಂದ್ರೆ 4,000 ರೂಪಾಯಿ ಟೋಲ್ಗೆ ಬೇಕು. ಯಾರು ರೊಕ್ಕದಿಂದ ಮಾಡಕತ್ತಾರ? ಹೊಳ್ಳಿ ನಾವು ತುಂಬೋದು. ಅದನ್ನು ಯಾವ ನ್ಯಾಷನಲ್ ಹೈವೇ ಆದ್ರೆ ನಾವು ರೊಕ್ಕ ಕೊಟ್ಟು ಹೋಗ್ಬೇಕು. ನ್ಯಾಷನಲ್ ಹೈವೇದಾಗ ಯಾವ್ದಾರು ಒಂದು ಹೈವೇ ಪುಕ್ಸೆಟ್ ಅದಾವೆ. ಮತ್ತೆ ಎಲ್ಲಿ ಹೋಗುತ್ತೆ? ನಮ್ಮ ತೆರಿಗೆ ಹಣ ಎಲ್ಲಿ ಹೋಯ್ತು? ಇಷ್ಟು ಗಾಡಿಗಳು ಟ್ಯಾಕ್ಸ್ ತುಂಬ್ತೇವೆ, ಗಾಡಿಗಳನ್ನ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ತುಂಬ್ತೇವೆ. ಎಲ್ಲಿ ಹೋಗುತ್ತೆ ದುಡ್ಡು? ಎಲ್ಲದ್ದು ಹೈವೇ ಮಾಡಕತ್ತಿದ್ದು ಕೂಡ BOT ಮೇ ಮಾಡ್ತಾರೆ. ಆಮ್ಯಾಗ ಅವ್ರ ಕಡೆ ಟೋಲ್ ಕಲೆಕ್ಷನ್ ಮಾಡಕ್ಕೆ ಕಳಿಸ್ತಾರೆ. 30 ವರ್ಷ ಟೋಲ್ ಕಲೆಕ್ಷನ್ ಕೊಡ್ತಾರೆ ಅವ್ರಿಗೆ. ಮತ್ತು ಇದು ಯಾವ ನ್ಯಾಯ? ಇದು ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ? ಇಂಥ ನ್ಯಾಷನಲ್ ಹೈವೇ ಮಾಡ್ಯಾವಂದ್ರೆ ಅದು ಪುಕ್ಸೆಟ್ಟೆ ನ್ಯಾಷನಲ್ ಹೈವೇ ಅಲ್ಲ. ನೀವು ಒಂದು ನ್ಯಾಷನಲ್ ಹೈವೇ ನಾವು ಹೋಗಿ ಬರ್ತೇನೆ ಪರಾಮ್ ಬೆಂಗಳೂರು ಮಠ ಅಂತೀರಿ. ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಬಸ್ಸಿಗೆ ಹೋದ್ರೆ ಅದಕ್ಕೆ ಸಸ್ತಾಗತ್ತೆ ಬಿಡಪ್ಪ ಮರ, ಎದಕ್ಕೆ ಬೇಕು ಅನ್ನೋ ವ್ಯವಸ್ಥೆ ಬಂತು ಇವತ್ತು ನಮ್ದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.